ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಲೈನ್ಸ್ ವಿತ್ ಸ್ವರ್ಣಿಕ್. ಸೊ ಇವತ್ತು ನಮ್ಮ ಮೂರನೇ ದಿನ ಲಕ್ನೌನಲ್ಲಿ. ಆ್ಯಂಡ್ ನಾವು ಇವತ್ತು ಹೋಗ್ತಾ ಇರುವಂಥ ಜಾಗ ಅಂಬೇಡ್ಕರ್ ಪಾರ್ಕ್. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಎಲ್ಲ ಆಗಿಬಿಟ್ಟು ನಾವೊಂದು ಅರೌಂಡ್ 10-10:30 ಅಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ದೀವಿ. ಅಂಬೇಡ್ಕರ್ ಪಾರ್ಕ್ನ ಅಪೋಸಿಟೇ ಯು ಪಿ ದರ್ಶನ ಪಾರ್ಕ್ ಅಂತಲೂ ಇದೆ. ಅಂದರೆ ಏನೆಲ್ಲ ಇದೆ ಯು ಪಿನಲ್ಲಿ ಅಂತ ಅದೊಂದು ಸಣ್ಣ ಮಾಡೆಲ್ ಟೈಪ್ ಮಾಡಿ ಒಂದು ಪಾರ್ಕ್ ಕೂಡ ಇದೆ ಇಲ್ಲಿ. ಸೊ ನಾವೀಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅಂಬೇಡ್ಕರ್ ಪಾರ್ಕ್, ನೀವು ನೋಡ್ತಾ ಇರ್ಬೋದು. ಸೊ ಇದರ ಅಪೋಸಿಟೇ ಪಾರ್ಕಿಂಗ್ ಇದೆ. ಸೊ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ಗೇಟಿಂದ ಒಳಗೆ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರುವಾಗ ಇದು ಟಿಕೆಟಿಂಗ್ ಕೌಂಟರ್. ಸೊ ಸಿಮಿಲರ್ ಟಿಕೆಟಿಂಗ್ ಕೌಂಟರ್ ಆನ್ ದ ರೈಟ್ ಸೈಡ್ ಕೂಡ ಇದೆ. ಸೊ ಎರಡು ಟಿಕೆಟ್ ಕೌಂಟರ್ ಇರೋದ್ರಿಂದ ಇನ್ನೂ ಅಷ್ಟು ರಶ್ ಏನೂ ಆಗಲ್ಲ. ಆ್ಯಂಡ್ ನಾವು ಹೋಗಿರೋದು ವೀಕ್ ಡೇ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಸೊ ಟಿಕೆಟ್ ತೊಗೊಂಡು ನಾವೀಗ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪೂರ್ತಿ ಕಲ್ಲಿಂದ ಕೆತ್ತಿದ ಅಂತಹ ಒಂದು ಫೌಂಟೇನ್. ಸೊ ತುಂಬಾ ಸುಂದರವಾಗಿದೆ. ಇಲ್ಲಿ ಪ್ರತಿಯೊಂದು ಏನು ಆರ್ಕಿಟೆಕ್ಚರ್ ಇದೆ ಎಲ್ಲನೂ ಸ್ಟೋನ್ ಕಾರ್ವಿಂಗಿಂದಲೇ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಮಾರ್ಬಲ್ ಸ್ಟ್ರಕ್ಚರಿಂದ ಆಗಿತ್ತು ಈ ಕಂಪ್ಲೀಟ್ ಪಾರ್ಕ್. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾವು ಒಳಗೆ ಬಂದಿದ್ದೀವಿ. ಆ್ಯಂಡ್ ಎಷ್ಟು ಹ್ಯೂಜ್ ಇದೆ ನೋಡಿ, ಅಂದರೆ ತುಂಬ ವಿಶಾಲವಾಗಿದೆ, ತುಂಬಾ ಸ್ಪೇಷಿಯಸ್ ಆದಂಥ ಪಾರ್ಕ್. ಕಂಪ್ಲೀಟ್ ಮಾರ್ಬಲ್ ಫ್ಲೋರಿಂಗ್ ಇದೆ ಇದು. ಒಂದೇ ಪ್ರಾಬ್ಲಮ್ ಏನಂದರೆ ಮಳೆಗಾಲದಲ್ಲಿ ಬಂದರೆ ಪಕ್ಕ ನಾವು ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂತೇಳಿದ್ರೆ ಅಷ್ಟು ಮಾರ್ಬಲ್ ಇದೆ, ಬಟ್ ವೆರಿ ವೆಲ್ ಮೇಂಟೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಕ್ಲೀನ್ನೆಸ್ ಮತ್ತು ಮೇಂಟೈನ್ ಮಾಡಿದ್ದಾರೆ. ನಾವು ಅರೌಂಡ್ 11-11:30 ಪಾರ್ಕನ್ನು ರೀಚ್ ಆಗಿದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಕಂಪ್ಲೀಟ್ ಫಾಗ್ ಇತ್ತು. ಇದೊಂದು ಮೇನ್ ಏನು ಹೇಳಬೇಕು ಅಂತಾದರೆ, ನೀವು ಈ ಪಾರ್ಕನ್ನು ಈವ್ನಿಂಗಲ್ಲಿ ವಿಸಿಟ್ ಮಾಡ್ಬೋದು. ತುಂಬ ಒಳ್ಳೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಚೆಂದ ಕಾಣುತ್ತೆ ಈವ್ನಿಂಗಲ್ಲಿ ಆ ವ್ಯೂ. ಲಕ್ನೋ ಪ್ರದೇಶದ ತುಂಬಾ ಐಕಾನಿಕ್ ಸ್ಪಾಟ್ ಅಂಬೇಡ್ಕರ್ ಪಾರ್ಕ್ ಅಂತ ಹೇಳೋದ್ರಲ್ಲಿ ಏನೂ ತಪ್ಪೇ ಇಲ್ಲ. ತುಂಬ ಬ್ಯೂಟಿಫುಲ್ ಆದ ಪಬ್ಲಿಕ್ ಸ್ಪೇಸ್. ನಿಜ ಹೇಳೋದಾದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಪಾರ್ಕ್, ಇಟ್ಸ್ ಅ ಟ್ರಿಬ್ಯೂಟ್ ಟು ದ ಲೆಗಸಿ ಆಫ್ ದೋಸ್ ಹೂ ಫಾಟ್ ಫಾರ್ ದ ಸೋಷಿಯಲ್ ಇಕ್ವಾಲಿಟಿ. ಆ್ಯಂಡ್ ಮೇನ್ ಪರ್ಸನ್ ಆಗಿ ನಾವು ಹೇಳಬೇಕಂತಾದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ ಪಾರ್ಕನ್ನು ಕಂಪ್ಲೀಟ್ ಅವರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇದು ಅವರ ಬ್ರಾನ್ಸ್ ಸ್ಟ್ಯಾಚ್ಯೂ ಬೇರೆ ಇದೆ ಇಲ್ಲಿ. ಈ ಪಾರ್ಕಿನ ವಿಶೇಷತೆ ಹೇಳೋದಾದರೆ ಇದರ ಯುನಿಕ್ ಆರ್ಕಿಟೆಕ್ಚರ್ ಅಂತ ಹೇಳಿದರೆ, ಈಗ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೈಡ್ ಆದಂಥ ಪಾತ್ವೇಸ್, ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಫೌಂಟೇನ್ಸ್. ಒಂಥರ ಮೆಜೆಸ್ಟಿಕ್ ಫೀಲ್ ಕೊಡುತ್ತೆ. ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಎಲ್ಲಿ ನೋಡಿದರೂ ನೀವು ಕಲ್ಲಿನ ಒಂದು ಕಲಾಕೃತಿಯನ್ನೇ ನೋಡ್ಬೋದು ಅಂತ ಹೇಳ್ಬೋದು. ಚಳಿಲಿ ಇಷ್ಟೊತ್ತು ಈ ಪಾರ್ಕ್ ಸುತ್ತಾಡಿದ ಮೇಲೆ ನಮ್ಗೆ 1 ಕಪ್ ಕಾಫಿ ಬೇಕೇ ಬೇಕು ಅಂತ ಅನಿಸ್ತು.
ಇದು ನುಕ್ಕಡ್ ಕ್ಯಾಫೆ ಔಟ್ಲೆಟ್. ಸೊ ಇಲ್ಲಿ ಕಾಫಿ, ಹ್ಯಾಂಡ್ ಬ್ಲೆಂಡೆಡ್ ಕಾಫಿ ತುಂಬಾ ಫೇಮಸ್ ಅಂತ ಹೇಳ್ತೀನಿ. ಯಾಕಂತೇಳಿದ್ರೆ ತುಂಬಾ ಟೇಸ್ಟ್ ಆಗಿತ್ತು ಆ್ಯಂಡ್ ಬನ್ ಮಸ್ಕ ಕೂಡ ಸಿಗ್ತಾಯಿತ್ತು. ಸೊ ನಾವು ಅದು ಎರಡನ್ನೂ ಆರ್ಡರ್ ಮಾಡಿದ್ವಿ ಆ್ಯಂಡ್ ಈಗ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಆರ್ಡ್ರಿಗೆ. ಸೊ ನೀವು ನೋಡ್ತಾ ಇರ್ಬೋದು ಪುಟ್ಟ ಟೀ ಪಾಟ್ ಎಷ್ಟು ಸುಂದರವಾಗಿದೆ ಅಂತ. ಇನ್ನೇನು ನಾವು ಕೊಟ್ಟಿರೋಂಥ ಆರ್ಡರ್ ಬಂತು, ನಾವು ತಿಂದ್ವಿ, ನಮ್ಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮೇನ್ಲಿ ಕಾಫಿ ವಾಸ್ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ಮನೆಗೆ. ಸೊ ನಮ್ಮ ಆಫೀಸ್ ಇತ್ತು, ಸೊ ಅದಕ್ಕೋಸ್ಕರ ನಾವು ಈ ಟ್ರಿಪ್ ಕೂಡ ಹಾಫ್ ಡೇನೇ ಮಾಡಿದ್ವಿ. ಆ್ಯಂಡ್ ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಆ ದಿನದ ಫೋಟೋ ಗ್ಯಾಲರಿ. ನೋಡಿ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಹೇಗೆ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿಲ್ಲ ಅಂತ ಆದರೆ ಖಂಡಿತವಾಗಿ ನೋಡಿ, ನಮಗೊಂದು ಅವಕಾಶ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟಲ್ಲಿ ಹೇಳಿ. ಯಾಕಂತ ಹೇಳಿದರೆ ಈಗಷ್ಟೇ ನಾವು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.